ಕೂಡಲೇ ಜಾರಿ ಮಾಡಬೇಕು ಅಂತ ಈ ಹೋರಾಟ ಮೂಲಕ ಒತ್ತಾಯ ಮಾಡ್ತೀವಿ. ಈಗಾಗಲೇ 4ನೇ ಸಲದ ಹೋರಾಟ ಇದು. 4 ಸಲ ಆಯಿತು. ಬರ್ತೀವಿ ಬಂದಾಗೊಮ್ಮ ಆಯಿತು ಈ ವಾರದಾಗ ಮಾಡ್ತೀವಿ ಅಂತಾರೆ. ಹಿಂಗೆ 2 ತಿಂಗಳು ಹಿಡಿದು ಸುಳ್ಳು ಹೇಳ್ತಾ ಇದ್ದಾರೆ ಇವರು. ಜಿಲ್ಲಾ ಪಂಚಾಯತಿ ಸಿ ಓರಿಗೆ ಇವತ್ತು ನಾವು ಹೇಳಕ್ಕೆ ಬಂದ್ವಿ, ಬಿಟ್ಟು ಹೋಗೋರಿಲ್ಲ, ಹೋಗೋದಿಲ್ಲ. ಇಷ್ಟು ವೇತನ ಜಾರಿ ಆಗಲೇಬೇಕು. ಇವತ್ತು ಅವರು ಜಿಲ್ಲಾ ಪಂಚಾಯತಿ ಸಿ ಓರು ಹೋದ ಸಲನೇ ಹೇಳಿದರು ಮಾಡ್ತೀವಂತ, ಮಾಡ್ಲಿಕ್ಕಾಗಿಲ್ಲ ಅವರಿಗೆ. ಇವತ್ತು ಗುಲ್ಬರ್ಗ STOದಲ್ಲಿ ಯಾರೋ ನೀಚ ಅಧಿಕಾರಿ ಬಂದಾನೆ ಅಂದ್ರೇನು, ನಮ್ಮ ಹೊರಗುತ್ತಿಗೆ ನೌಕರರ ವೇತನ ಏನು ಹೆಚ್ಚಾಗ್ಯದ ಅದ್ರ ಮ್ಯಾಗೂ ಕಣ್ಣು ಹಾಕ್ಯಾನವ. ಇವತ್ತು ನಿನ್ನ ಅಲ್ಲಿ ಬಿಲ್ಗಳು ಮಾಡಿ ಹೋದ್ರೆ ಆ ಬಿಲ್ಗಳು ರಿಜೆಕ್ಟ್ ಮಾಡಿ ವಾಪಸ್ ಕಳ್ಸ್ಯಾನ. ಇದೊಂದು ತಿಂಗಳು ಹಳಿ ರೇಟೇ ಹೈಕೋರಿ ಅಂತಾನಂತ. ಅವನಿಗೇನು ಮಾನು ಮರ್ಯಾದೆ ಅದ ಇಲ್ಲ ಗೊತ್ತಿಲ್ಲ. ಅದಕ್ಕೆ ಅಂಥ ನೀಚ ಅಧಿಕಾರಿಗಳು ಕೂಡಲೇ ಸಸ್ಪೆಂಡ್ ಮಾಡಬೇಕು. ಮತ್ತು ಎಲ್ಲ ಜನರಿಗೆ ನ್ಯಾಯ ಕೊಡಿಸ್ಬೇಕಾದ್ರೆ ಖರ್ಗೆ ಅವರು ಜರ ಮನಸ್ಸು ಮಾಡಬೇಕು. ಅವ್ರಿಗೆ ಗೃಹ ಮಂತ್ರಿ ಆಗಿದ್ರೆ ನಮ್ಗೆ ಭಾಳ ಸಂತೋಷದ. ಗುಲ್ಬರ್ಗದಾಗ ನಾವು ಪಟಾಕಿ ಹಾರಿ ಸ್ವೀಟ್ ಹಂಚಿದೆವು. ಆದರೆ ಇವತ್ತು ನಮ್ಮ ಬಡವ್ರ ಬಗ್ಗೆನೇ ಅವ್ರು ಏನೂ ಇಲ್ಲ, ಗೃಹ ಮಂತ್ರಿ ಆಗಿ ಅವ್ರು ಕಾಲಾಗ ಹಾಕಿ ತುಳ್ದಂಗೆ ಅಲ್ಲತ್ತ ನಮ್ಮ ಪರಿಸ್ಥಿತಿ. 3 ತಿಂಗಳು ಹೊಯ್ಕೊಂಡು ನಮಗೆ ನಾಚಿಕೊಂಟದ. ಎಷ್ಟು ಸಲ ಬರ್ಬೇಕು ಇಲ್ಲಿಗೆ? ಕನಿಷ್ಠ ವೇತನ ಜಾರಿ ಮಾಡಿರಂತೆ ಬರಬೇಕು. ಸರ್ಕಾರ ಆದೇಶನೇ ಪಾಲಿಸ್ರಿ ಅಂತ ಬಂದರೆ ಇವ್ರು ನಮ್ಗೆ ಉಲ್ಟಾ ಮಾಡ್ಲಿಕ್ಕೆ ಶುರು ಮಾಡ್ಯಾರ. ಅದಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಕರೆಸಬೇಕು, ಮೈನಾರಿಟಿ ಇಲಾಖೆ ಅಧಿಕಾರಿಗಳು ಕರೆಸಬೇಕು. ಹೊರಗುತ್ತಿಗೆ ನೌಕರರ ನೇಮಕಾತಿಯಲ್ಲಿ ಈಗ ಸ್ವಲ್ಪ ಏನೋ ಸ್ಯಾಲ್ರಿ ಹೆಚ್ಚಾಗ್ಯದ, ನಮಗೆ 24-25 ಸಾವಿರ ಹೆಚ್ಚಾಗ್ಯದ. ಆದರೆ ಅದಕ್ಕೆ ಪಗಾರಕ್ಕೆ ಎಷ್ಟು ತ್ರಾಸು ಕೊಡ್ಲತ್ತಾರಂದ್ರೆ ಹೊರಗುತ್ತಿಗೆ ಎಷ್ಟೋ ಮಂದಿಗೆ ಸುಳ್ಳು ಕಾಂಪ್ಲೇಂಟ್ ಮಾಡಿ ತೆಗೆಯೋದು, ಯಾರಿಗೋ ಹೊಸವ್ರಿಗೆ ಲಕ್ಷಗಟ್ಟಲೆ ತೊಗೊಂಡು ತೋಲತ್ತಾರೆ. ಅದಕ್ಕೆ ಅದು ವ್ಯವಹಾರ ಬಂದ್ ಮಾಡ್ಬೇಕು ಅವ್ರು. ಹಂಗೆ ಮಾಡಿದ್ರೆ ನಾವೇನು ಬಿಡೋರಿಲ್ಲ. ಅದು ನಾವು ಮಾಡ್ತೀವಿ, ಮುಂದೆ ಏನು ಮಾಡಬೇಕು ಅದು ಮಾಡ್ತೀವಿ. ಆದ್ರೆ ಅತಿ ಆದಿಗೆ ಮಾಡಬಾರ್ದು. ಬಡವರಿಗೆ ಎಷ್ಟು ಪೀಡಿಸ್ಬೇಕು ಅಷ್ಟೇ ಪೀಡಿಸ್ಬೇಕು. ಅದ್ರ ಪೂರ್ತಿ ಪೀಡಿಸಿ ತುಳಿಯಾಕೆ ಬಂದ್ರೆ ನಾವೇನು ತುಳಿಸ್ಕೊಂಬೋರಿಲ್ಲ. ಬಡವರೇ ಇರ್ಬೋದು, ನಮಗೂ ಮಾನು ಮರ್ಯಾದೆ ಅದ, ನಮಗೂ ಸ್ವಾಭಿಮಾನ ಅದ. ಆದರೆ ಈ ರೀತಿ ಒಂದು ಜಿಲ್ಲಾಡಳಿತ ನಿರ್ಲಕ್ಷ್ಯ ಮಾಡ್ತದೆ ಅಂದರೆ ಸರಿಯಾದ ಕ್ರಮ ಅಲ್ಲ. ಕೂಡಲೇ ಈ ಕನಿಷ್ಠ ವೇತನ ಜಾರಿ ಮಾಡಲಿ. ಇವರೊಂದು ಸಭೆ ಕರಲಿ ಅಂತ ಹೇಳತ್ತಿದ್ದೀವಿ. ಇವತ್ತು ಮೀಟಿಂಗ್ ನಮ್ದು ಏನದ, ಜಿಲ್ಲಾ ಪಂಚಾಯತಿ ಸಿ ಓ ಅವರು ಈ ಸಂಬಂಧಪಟ್ಟ 3 ಇಲಾಖೆದವ್ರಿಗೆ ಕರೆದು ಮೀಟಿಂಗ್ ಮಾಡಲಿ. ಮೊರಾರ್ಜಿ ದೇಸಾಯಿ, ಕಿತ್ತೂರಾಣಿ, ಇಂದಿರಾ ಗಾಂಧಿ, ಏಕಲವ್ಯ ಏನು ಕ್ರೈಸ್ ವಸತಿ ನಿಲಯಗಳವ ಎಲ್ಲಿ ಇದು ಇಂಪ್ಲಿಮೆಂಟ್ ಆಗ್ತಾಯಿಲ್ಲ. ಯಾಕೆ ಆಗ್ತಾಯಿಲ್ಲ? ನೀವು ಆಸ್ತಿ ಕೊಡ್ಲತ್ತಾರೆ ನಮ್ಗೆ. ಇವನು ಆಸ್ತಿ ಕೇಳಕ್ಕೆ ನಾವು ಬಂದಿಲ್ಲ, ಸರ್ಕಾರ ಆದೇಶನೇ ಪಾಲಿಸ್ರಿ ಅಂತ ಕೇಳಕ್ಕೆ ಬಂದೀವಿ. ಅದಕ್ಕಾಗಿ ಇವತ್ತು ಒಂದು ಸಭೆ ಮಾಡಿ ವಾರದ ರಜೆ ಕೊಡಬೇಕು ಅಂತ ಹೇಳಿದೆವು. ಬಟ್ ಸಭೆ ಮಾಡ್ತೀವಿ ಅಂತಾರೆ. ಹೆಣ್ಮಗಳು ಪ್ರೀತಿ DSWNರ 1 ವರ್ಷ ಹಿಡಿದು ಸುಳ್ಳು ಹೇಳತ್ತಾರೆ. ನಾವು ಮಾಡ್ತೀವಿ ಎಷ್ಟು ದಿನ ಸುಳ್ಳು ಹೇಳೋದಕ್ಕೆ ಲಿಮಿಟ್ ಇರ್ತಲ್ಲ. ಸುಳ್ಳಿನ ಮುದ್ದೆ ಅನ್ನಂಗೆ ಇವರು. ಅದಕ್ಕೆ ಅಂಥವ್ರಿಗೆ ತಂದಿಲ್ಲಿ ಜಿಲ್ಲಾಡಳಿತ ನಡ್ಸ್ಲಕ್ಕೆ ಇಟ್ಟಾರೆ, ಸಮಾಜ ಕಲ್ಯಾಣ ಉದ್ಧಾರ ಮಾಡಕ್ಕೆ ಇಟ್ಟಾರೆ. ದಯವಿಟ್ಟು ಅಂಥವ್ರಿಗೆ ಇಡಬೇಡ್ರಿ. ಗುಲ್ಬರ್ಗ ಜಿಲ್ಲೆಯಲ್ಲಿ ಖಾಲಿ ಮಾಡಿಸ್ರಿ. ಒಳ್ಳೆ ಅಧಿಕಾರಿ ತೊಗೊಬರ್ರಿ, ನಿಮ್ಮದು ಹೆಸರು ಇರ್ತದೆ. ನಿಮ್ಗೆ ಏನು ಕಮ್ಮದ ಅಂತ ನೀಚರಿಗೆ ತಂದು ಇಟ್ಟು ಇಡೀ ಗುಲ್ಬರ್ಗ ಜಿಲ್ಲೆ ಲೂಟ್ ಮಾಡ್ಲಿಕ್ಕೆ ಹಚ್ತೀರಿ. ಜರ ಒಳ್ಳೆ ಮನುಷ್ಯತ್ವದಿಂದ ಇದ್ದಂಥ ಒಳ್ಳೆ ಅಧಿಕಾರಿಗಳಿಗೆ ತರ್ರಿ. ಇವತ್ತು ಇಷ್ಟು ಹೇಳ್ತಾನೆ ನಾವು ಈ ಹೋರಾಟ ನಾವು ನಿರಂತರ ನಡೆಸ್ಬೇಕಂತ ತೀರ್ಮಾನ ಮಾಡೀವಿ. ಈ ಕನಿಷ್ಠ ವೇತನ ಇವತ್ತು ಜಾರಿಯಾಗಿ ಒಪ್ಪವರೆಗೂ ಕೂಡ ಈ ಹೋರಾಟ ಇವತ್ತು ನಾವು ವಾಪಸ್ ತೊಗೊಲ್ಲ, ಹಾಗೆ ಕೂಡೋರಿದ್ದೀವಿ ಇಲ್ಲೇ.